ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಭಾಳಷ್ಟು ಜನ ಗ್ಲೋಬಲ್ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್ ಮೇಲೆ ಒಂದು ಕ್ಲಾಸ್ ಮಾಡಿ ಸರ್, ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳು ಎಕ್ಸಾಮ್ಗಳಲ್ಲಿ ಒಂದಲ್ಲ ಒಂದು ಕ್ವಶನ್ನ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ರಿಕ್ವೆಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ. ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗ್ಲೋಬಲ್ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್ 2020 ಅಥವಾ ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳು 2020 ಇದ್ರ ಮೇಲೆ ಒಂದಷ್ಟು ರಿಪೋರ್ಟ್ಗಳನ್ನು, ಒಂದಷ್ಟು ಇಂಡೆಕ್ಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ FDA, STA, PC, PSI ಅಥವಾ KPSC ಇನ್ನಿತರ ಪರೀಕ್ಷೆಗಳಿಗೂ ಸಹಿತ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು 20 ಇಂಪಾರ್ಟೆಂಟ್ ಇಂಡೆಕ್ಸಸ್ಗಳನ್ನು, 20 ಇಂಪಾರ್ಟೆಂಟ್ ರಿಪೋರ್ಟ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಅವು ಯಾವ್ಯಾವ ಅಂದರೆ ನೋಡಿ, ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಆಗಿರ್ಬೋದು, ಅಥವಾ HCI ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಆಗಿರ್ಬೋದು, ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸು, ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸು, ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್. ನೋಡಿ, ಈ ರೀತಿಯ ರ್ಯಾಂಕ್ಗಳು, ಈ ರೀತಿಯ ಇಂಡೆಕ್ಸ್ಗಳು ಅಥವಾ ರಿಪೋರ್ಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ, ಯಾವುದೇ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ. ಸೊ ಹಾಗಾದರೆ ಆ 20 ಇಂಪಾರ್ಟೆಂಟ್ ರಿಪೋರ್ಟ್ಸ್ ಅಥವಾ ಇಂಡೆಕ್ಸ್ಗಳನ್ನು ಇವತ್ತು ನೋಡ್ತೀವಿ ಅಂದರೆ, ಸೊ ಅದರಲ್ಲಿ ಏನೇನು ನೋಡ್ತೀವಿ ಅನ್ನೋದನ್ನು ಸಹಿತ ಇಲ್ಲಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ, ಒಂದು ನೇಮ್ ಆಫ್ ದ ಇಂಡೆಕ್ಸ್, ಆ ಇಂಡೆಕ್ಸ್ ನೇಮ್ ಏನಿದೆ ಅಥವಾ ಅದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ. ಸಪೋಸ್ ಎಕ್ಸಾಂಪಲು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2020 ಅಂದರೆ ಅದನ್ನು ಕನ್ನಡದಲ್ಲಿ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಅಂತ ನೋಡ್ತಾ ಹೋಗ್ತೀವಿ. ಮತ್ತು ಎಕ್ಸಾಮ್ಗಳಲ್ಲಿ ಏನು ಕೇಳ್ತಾರೆ ಅಂದರೆ, ಈ ರೀತಿಯ ಇಂಡೆಕ್ಸನ್ನು ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಕ್ವಶನ್ಸ್ ಬರುತ್ತೆ. ಅಥವಾ ಈ ಒಂದು ಇಂಡೆಕ್ಸಲ್ಲಿ ಭಾರತದ ಪೊಸಿಷನ್ ಏನು, ಕಳೆದ ಬಾರಿಯ ಒಂದು ಇಂಡೆಕ್ಸ್ಗಿಂತಲೂ ಅಥವಾ ಕಳೆದ ಬಾರಿಯ ಒಂದು ರ್ಯಾಂಕಿಗಿಂತಲೂ ಈ ಸಲದ ರ್ಯಾಂಕು ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ ಅಂತಕ್ಕಂಥದ್ದು. ಅಥವಾ ಈ ಒಂದು ಇಂಡೆಕ್ಸಲ್ಲಿ ಫಸ್ಟ್ ಪೊಸಿಷನ್ ಅಥವಾ ಟಾಪಲ್ಲಿ ಇರೋರು ಯಾರು, ಲಾಸ್ಟ್ ರ್ಯಾಂಕ್ ಪಡೆದಿರ್ತಕ್ಕಂಥ ಕಂಟ್ರಿ ಯಾವುದು ಅಂತ ಕೇಳ್ಬೋದು. ಜೊತೆಗೆ ಭಾರತದ ಒಂದು ಶ್ರೇಣಿ ನೆರೆಹೊರೆಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಏನು ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ ಅಂತ ಕೇಳ್ಬೋದು ಅಲ್ವಾ. ಅದು ಬ್ರಿಕ್ಸ್ ಕಂಟ್ರಿ ಆಗಿರ್ಬೋದು ಅಥವಾ ಸಾರ್ಕ್ ಕಂಟ್ರೀಸ್ ಆಗಿರ್ಬೋದು. ಸೊ ಕೆಲವೊಂದು ರಿಪೋರ್ಟ್ಸ್ಗೆ ಈ ರೀತಿಯ ಕ್ವಶನ್ಸ್ ಕೇಳ್ತಾರೆ, ಕೆಲವೊಂದು ರಿಪೋರ್ಟ್ಸ್ಗೆ ಅಲ್ಲಿ ರ್ಯಾಂಕ್ ಕೇಳಲ್ಲ, ಬದಲಾಗಿ ಯಾವುದು ಟಾಪ್ ಇದೆ, ಯಾವುದು ಕಡಿಮೆ ಇದೆ ಅಂತ ಕೇಳ್ಬೋದು. ಸೊ ಅವೆಲ್ಲವುಗಳನ್ನು ಇವತ್ತಿನ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ, ಯಾವುದಾದ್ರು ಈ 20 ಇಂಪಾರ್ಟೆಂಟ್ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಓಕೆ, ಇಲ್ಲಿ ನೋಡಿ ಭಾಳಷ್ಟು ರಿಪೋರ್ಟ್ಸ್ ಇದ್ದಾವೆ, ಅದರಲ್ಲಿ ನಾನು 20 ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕಿಂತಲೂ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ, ಅವುಗಳನ್ನ ಸಹಿತ ಮುಂದಿನ ಕ್ಲಾಸ್ಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹಾಗಾದರೆ ಸೊ 2020 ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳು, ಗ್ಲೋಬಲ್ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್ಸು ಮತ್ತು ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ. ಸೊ ಲೆಟ್ಸ್ ಮೂವ್ ಆನ್. ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳಲ್ಲಿ ಹಲವಾರು ವರದಿಗಳಿದ್ದಾವೆ, ಹಲವಾರು ಸೂಚ್ಯಾಂಕಗಳಿರ್ತವೆ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ 20 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಚ್ಯಾಂಕಗಳನ್ನು, ರಿಪೋರ್ಟ್ಸನ್ನು ಇವತ್ತು ನೋಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಟೇಬಲಲ್ಲಿ ನೋಡಿ, ಮೊದಲು ಸೀರಿಯಲ್ ನಂಬರ್ ಕೊಟ್ಟಿದ್ದೀನಿ, ನೆಕ್ಸ್ಟು ಆ ಒಂದು ಇಂಡೆಕ್ಸ್ ನೇಮು ಮತ್ತು ಆ ಇಂಡೆಕ್ಸನ್ನು ರಿಲೀಸ್ ಮಾಡ್ತಕ್ಕಂಥ ಆರ್ಗನೈಸೇಷನು ಮತ್ತು ಆ ಒಂದು ಇಂಡೆಕ್ಸಲ್ಲಿ ಭಾರತದ ಪೊಸಿಷನ್ ಏನಿದೆ ಅಂತಕ್ಕಂಥ ಒಂದು ಟೇಬಲ್ನ ಕೊಟ್ಟಿದ್ದೀನಿ. ಈ 20 ವರದಿಗಳನ್ನು, ಸೂಚ್ಯಾಂಕಗಳನ್ನು ನೋಡ್ತಾ ಹೋಗೋದ್ರಿಂದ ಇಲ್ಲಿ ನಾನು ಒಂದೊಂದನ್ನು ಇಲ್ಲಿ ಡಿಸ್ಕಸ್ ಮಾಡಲ್ಲ, ಸೊ ಅವುಗಳನ್ನ ಡೀಟೇಲ್ ಆಗಿ ಮುಂದೆ ನೋಡ್ತಾ ಹೋಗ್ತೀವಿ. ಸೊ ಈ ಟೇಬಲ್ನ ಬೇಕಾದರೆ ನೋಟ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ 11 to 20 ಈ ಟೇಬಲಲ್ಲಿದೆ. ಓಕೆ, ಸೊ ಹಾಗಾದರೆ ನೋಡಿ, ನಾನು ಮೊದಲೇ ಹೇಳಿದೆ, ಈ ಭಾಳಷ್ಟು ರಿಪೋರ್ಟ್ಗಳಲ್ಲಿ ರ್ಯಾಂಕಿಂಗ್ಸಲ್ಲಿ ಯಾವ ಇಂಪಾರ್ಟೆಂಟ್ ಆಗ್ತವೆ ಅಂದರೆ, ಒಂದು ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ರಿಲೀಸ್ ಮಾಡ್ತಕ್ಕಂಥ ಅಥವಾ ಅದರ ಅಂಗಸಂಸ್ಥೆಗಳು UNEP ಆಗಿರ್ಬೋದು, UNDP ಆಗಿರ್ಬೋದು, ಅಥವಾ ಈ ರೀತಿಯ ಸಂಸ್ಥೆಗಳು ರಿಲೀಸ್ ಮಾಡ್ತಕ್ಕಂಥ ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ರ್ಯಾಂಕಿಂಗ್ಸ್ ಆಗಿರ್ಬೋದು, ಸೂಚ್ಯಾಂಕಗಳಾಗಿರ್ಬೋದು. ವಿಶ್ವ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗಿರ್ಬೋದು, ಅಥವಾ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಕರಿತೀವಿ. ಈ ರೀತಿಯ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ಬೋದು, ಅಥವಾ ಇನ್ನಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ, ಎಕನಾಮಿಕಲ್ ಸ್ಟಡಿ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ, ಅವುಗಳು ರಿಲೀಸ್ ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್ಸು ಅಥವಾ ಸೂಚ್ಯಾಂಕಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಹಾಗಾಗಿ ಈ ಇನ್ಸ್ಟಿಟ್ಯೂಟ್ಸ್ ಅಥವಾ ಈ ಆರ್ಗನೈಸೇಷನ್ಸ್ ರಿಲೀಸ್ ಮಾಡ್ತಕ್ಕಂಥ ಮತ್ತು ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ವ್ಯಾಪಾರ, ವ್ಯವಹಾರ, ಪರಿಸರ ಕಾಳಜಿ, ಈ ರೀತಿಯ ಟಾಪಿಕ್ಸ್ ಮೇಲೆ ಇರ್ತಕ್ಕಂಥ ರಿಪೋರ್ಟ್ಸ್ಗಳನ್ನು ಇವತ್ತು ನೋಡ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇ ರಿಪೋರ್ಟ್ ಯಾವುದು ನೋಡಿ, ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳಲ್ಲಿ ಮೊದಲನೇ ಸೂಚ್ಯಾಂಕ ಯಾವುದಂದರೆ ಗ್ಲೋಬಲ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್ 2019 ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಾಂಕ ಅಂತ. ಸೊ ಗ್ಲೋಬಲ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸು. ಸೊ ಇದನ್ನು ರಿಲೀಸ್ ಮಾಡ್ತಕ್ಕಂಥ, ಬಿಡುಗಡೆ ಮಾಡ್ತಕ್ಕಂಥ
ಆರ್ಗನೈಸೇಷನ್ ಯಾವುದಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗುತ್ತೆ, ವಿಶ್ವ ಆರ್ಥಿಕ ವೇದಿಕೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಲೂ ಕೇಳ್ಬೋದು. ಸ್ವಿಟ್ಜರ್ಲ್ಯಾಂಡ್ನ ಕಾಲೋನಿಯಲ್ಲಿ ಇರ್ತಕ್ಕಂಥ ವಿಶ್ವ ಆರ್ಥಿಕ ವೇದಿಕೆಯು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಅದರಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ಕಂಟ್ರಿ ಯಾವುದಂದ್ರೆ ಸಿಂಗಾಪುರ 2019 ರಿಪೋರ್ಟ್ ಪ್ರಕಾರ. ಇಂಡಿಯಾಸ್ ಪೊಸಿಷನ್ ಏನಂದ್ರೆ 68ನೇ ಸ್ಥಾನದಲ್ಲಿದೆ. ಆಕ್ಚುಲಿ ಕಳೆದ ರಿಪೋರ್ಟ್ ಅಲ್ಲಿ 58ನೇ ಸ್ಥಾನದಲ್ಲಿತ್ತು, ಈಗ 10 ಸ್ಥಾನಗಳನ್ನ ಕೆಳಗೆ ಬಂದಿದೆ, 68ನೇ ಸ್ಥಾನಕ್ಕೆ ಇಳಿದಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರಿಪೋರ್ಟನ್ನು ಜಾಗತಿಕ ಸ್ಪರ್ಧಾತ್ಮಕತೆಯ ಸೂಚ್ಯಾಂಕವನ್ನು ಯಾಕೆ ತರ್ತಾರಂದ್ರೆ, ಇದು ಒಂದು ದೇಶದಲ್ಲಿರುವ ಸರ್ಕಾರ ಹಾಗೂ ಅಲ್ಲಿರ್ತಕ್ಕಂಥ ಇನ್ನಿತರ ಇನ್ಸ್ಟಿಟ್ಯೂಷನ್ಸು, ಆರ್ಗನೈಸೇಷನ್ಸ್ ಅಥವಾ ಸಂಸ್ಥೆಗಳು ಆರ್ಥಿಕ ಸಮೃದ್ಧಿಗೆ ಅಥವಾ ಎಕನಾಮಿಕ್ ಪ್ರಾಸ್ಪರಿಟಿಗೆ ತೆಗೆದುಕೊಂಡಿರ್ತಕ್ಕಂಥ ಯಾವ ರೀತಿಯ ಕ್ರಮಗಳು, ಅದು ಸ್ಪರ್ಧಾತ್ಮಕ ಕ್ರಮಗಳು ಮತ್ತು ನೀತಿಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ನೋಡಿ ಈ ಒಂದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅನ್ನ, ಜಾಗತಿಕ ಸ್ಪರ್ಧಾತ್ಮಕತಾ ಸೂಚ್ಯಾಂಕವನ್ನ ಕೊಡ್ತಾರೆ. ಅದರಲ್ಲಿ ಭಾರತ 68ನೇ ಸ್ಥಾನದಲ್ಲಿದೆ, ಟಾಪ್ ಅಲ್ಲಿ ಸಿಂಗಾಪುರ್ ಇದೆ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆಯ ಹೆಸರು ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆ. ಓಕೆ, ಇದು ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್ನ ಕಾಲೋನಿಯಲ್ಲಿ. ಸೊ ಇಷ್ಟೇ ನೆನ್ಪಿಡ್ಬೇಕಾಗುತ್ತೆ ಪ್ರತಿಯೊಂದು ಸೂಚ್ಯಾಂಕಕ್ಕೂ. ಓಕೆ, ಸೊ ಹಾಗಾದ್ರೆ ಎರಡನೇ ಸೂಚ್ಯಾಂಕಕ್ಕೆ ಹೋಗೋಣ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2020, ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಅಂತ. ಇದನ್ನ ರಿಲೀಸ್ ಮಾಡ್ತಕ್ಕಂಥದ್ದು ಅಗೇನ್ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದರ ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲ್ಯಾಂಡ್ನ ಕಾಲೋನಿಯಲ್ಲಿದೆ. ಓಕೆ, ಹಾಗಾದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ತರ್ತಕ್ಕಂಥ ಉದ್ದೇಶ ಏನಂದ್ರೆ, ಒಂದು ದೇಶದಲ್ಲಿ ಲಿಂಗ ಸಮಾನತೆಯನ್ನ ಅಳೆಯಲು, ಅಂದ್ರೆ ಜೆಂಡರ್ ಈಕ್ವಾಲಿಟಿ ಹೇಗಿದೆ, ಹೆಣ್ಮಕ್ಳಿಗೆ ಒಂದು ಉದ್ಯೋಗದಲ್ಲಿ ಯಾವ ರೀತಿಯ ಸಮಾನತೆಯನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ರ್ಯಾಂಕಿಂಗ್ ಅಲ್ಲಿ, ಸೂಚ್ಯಾಂಕದಲ್ಲಿ ಫಸ್ಟ್ ಟಾಪ್ ಅಲ್ಲಿ ಇರ್ತಕ್ಕಂಥವ್ರು ಐಸ್ಲ್ಯಾಂಡ್ ಆಗುತ್ತೆ. ಬಹಳ ವರ್ಷಗಳಿಂದ ಇದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಮತ್ತು ಯೆಮೆನ್ ಅಂತಕ್ಕಂಥದ್ದು ಲಾಸ್ಟ್ ಪೊಸಿಷನ್ ಇದೆ. ಹಾಗಾದ್ರೆ ಭಾರತದ ಒಂದು ಪೊಸಿಷನ್ ಯಾವ ತರ ಇದೆ ಇದರಲ್ಲಿ ಅಂದ್ರೆ, ಯಾವ ರ್ಯಾಂಕ್ ಅಲ್ಲಿ ಇದೆ ಭಾರತ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಅಂದ್ರೆ, ನೋಡಿ ಲಾಸ್ಟ್ ರ್ಯಾಂಕ್ 108 ಇತ್ತು ಲಾಸ್ಟ್ ಇಯರು, ಈಗ 4 ರ್ಯಾಂಕ್ ಕಡಿಮೆ ಇದೆ, 112ಕ್ಕೆ ಇಳಿದಿದೆ ಅಂತಕ್ಕಂಥದ್ದು ನೆನ್ಪಿಡ್ಬೇಕು. ಓಕೆ, ಹಾಗಾದ್ರೆ ನೆರೆಹೊರೆಯ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡಾಗ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಭಾರತ ಯಾವ ಪೊಸಿಷನ್ ಅಲ್ಲಿದೆ ಅಂತ ಕೇಳ್ಬೋದು. ಹಾಗಾಗಿ ಭಾರತದ ನೆರೆಹೊರೆಯ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡಾಗ ಬಹಳ ಕಡಿಮೆ ರ್ಯಾಂಕ್ ಅಲ್ಲಿದೆ. ಚೀನಾ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶಗಳಿಗಿಂತಲೂ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಇದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಆಗುತ್ತೆ. ಐಸ್ಲ್ಯಾಂಡ್ ಟಾಪು, ಲಾಸ್ಟ್ ಯೆಮೆನ್, ಭಾರತ 112. ಯಾವ ಆರ್ಗನೈಸೇಷನ್ ಇದನ್ನು ರಿಲೀಸ್ ಮಾಡುತ್ತೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಓಕೆ, ಮತ್ತು ಬೇರೆ ರಾಷ್ಟ್ರಗಳಿಗೆ, ನೆರೆಹೊರೆಯ ರಾಷ್ಟ್ರಗಳಿಗಿಂತ ಭಾರತದ ಪೊಸಿಷನ್ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಹಾಂ, ಸೊ ನೆಕ್ಸ್ಟ್ ಮೂರನೇ ಒಂದು ಇಂಡೆಕ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಸುದ್ದಿಲಿ ಇತ್ತೀಚೆಗೆ ನೋಡಿ. ಗ್ಲೋಬಲ್ ಹಂಗರ್ ಇಂಡೆಕ್ಸು, ಜಾಗತಿಕ ಹಸಿವು ಸೂಚ್ಯಾಂಕ 2020 ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ US ಬೇಸ್ಡ್ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ IFPRI, ಮತ್ತು ಜರ್ಮನಿಯ ಇನ್ನೊಂದು ಇನ್ಸ್ಟಿಟ್ಯೂಟ್ ಕೂಡ ಏನು ವೆಲ್ತ್ ಹಂಗರ್ ಹಿಲ್ಫೆ ಅಂತ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಕೂಡ ಸೇರಿ IFPRI ಮತ್ತು ಜರ್ಮನಿ ಬೇಸ್ಡ್ ವೆಲ್ತ್ ಹಂಗರ್ ಹಿಲ್ಫೆ ಅಂತ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಇವೆರಡು ಸೇರಿ ಈ ಜಾಗತಿಕ ಹಸಿವು ಸೂಚ್ಯಾಂಕ 2020 ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಭಾರತದ ಪೊಸಿಷನ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ, 94th ಪೊಸಿಷನ್ ಅಲ್ಲಿದೆ. ಓಕೆ, ಸ್ವಲ್ಪ ಇಂಪ್ರೂವ್ ಕಂಡಿದೆ ಅಂತಕ್ಕಂಥದ್ದು. ಓಕೆ, ಆಮೇಲೆ ಇಲ್ಲಿ ನೋಡಿ 17 ಕಂಟ್ರೀಸ್ ಇಲ್ಲಿ ಏನಾಗ್ತಾ ಇದೆ ಟಾಪ್ ಅಲ್ಲಿದ್ದಾವೆ. ಸೊ 1 to 17 ಕಂಟ್ರೀಸನ್ನ ಟಾಪ್ ರ್ಯಾಂಕ್ ಕೊಟ್ಟಿದ್ದಾರೆ. ಲಾಸ್ಟ್ ರ್ಯಾಂಕ್ ಅಲ್ಲಿ ಯಾವುದಿದೆ ಜಾಸ್ತಿ ಹಸಿವು ಇರ್ತಕ್ಕಂಥ ದೇಶ ಅಂದ್ರೆ ಅದು ಆಫ್ರಿಕಾ ದೇಶದ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಸೊ ಇಲ್ಲಿ ಕೆಲವೊಂದು ಕಡೆ ನಾನು ಲಾಸ್ಟ್ ಪೊಸಿಷನ್ ಕೊಡಲ್ಲ, ಬಟ್ ಈ ಹಸಿವು, ಈ ಜೆಂಡರ್ ಇಂಡೆಕ್ಸು, ಈ ರೀತಿಯವುಗಳಲ್ಲಿ ಯಾವುದರಲ್ಲಿ ಕಡಿಮೆ ಒಂದು ಜೆಂಡರ್ ಈಕ್ವಾಲಿಟಿ ಇದೆ ಯಾವ ದೇಶದಲ್ಲಿ, ಅಥವಾ ಯಾವ ದೇಶದಲ್ಲಿ ಜಾಸ್ತಿ ಹಂಗರ್ ಇದೆ, ಹಸಿವಿದೆ ಅಂತಕ್ಕಂಥವನ್ನ ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ನಾನು ಕೆಲವೊಂದು ಕಡೆ ಲಾಸ್ಟ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಕಂಟ್ರಿ ನೇಮನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ನೋಡಿ ಇಂಡಿಯಾ ರ್ಯಾಂಕ್ಸ್ ಇನ್ 94th ಪೊಸಿಷನ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಇಂಡಿಯಾ ಇಲ್ಲಿದೆ ನೋಡಿ 94th ಪೊಸಿಷನ್. ಪಾಕಿಸ್ತಾನ, ಮಯನ್ಮಾರು, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಇವೆಲ್ಲ ನಮ್ಗಿಂತಲೂ ಒಳ್ಳೆ ಪೊಸಿಷನ್ ಅಲ್ಲಿ ಇದಾವೆ. ಅಂದ್ರೆ ಅಲ್ಲಿ ನಮ್ಮ ದೇಶದಲ್ಲೇ ಜಾಸ್ತಿ ಹಸಿವಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಕೇಂದ್ರ ಸರ್ಕಾರ ಎಷ್ಟೆಲ್ಲ ಕ್ರಮಗಳನ್ನು ಕೈಗೊಂಡ್ರು ಸಹಿತ ಇನ್ನೂ ನಾವು ಮೇಲೆ ಬರೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಓಕೆ, ಅದರಲ್ಲೂ ಸಹಿತ ಈ ಕೋವಿಡ್ ಟೈಮಲ್ಲಿ ಇನ್ನಷ್ಟು ತೊಂದರೆ ಆಗಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು 4th ಒಂದು ಇಂಡೆಕ್ಸು
ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು HDI ಅಂತ ಕರಿತೀವಿ. ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡೆಕ್ಸು HDI ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಅಮೆರಿಕಾದ ನ್ಯೂಯಾರ್ಕಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರತಕ್ಕಂಥ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇದು ಯುನೈಟೆಡ್ ನೇಷನ್ಸ್ನ ಒಂದು ಸಂಸ್ಥೆ ಕೂಡ UNDP. ಸೊ ಇದ್ರ ಹೆಡ್ ಕ್ವಾರ್ಟರ್ಸು ಅಮೆರಿಕಾದ ನ್ಯೂಯಾರ್ಕಲ್ಲಿದೆ. ಇದು ರಿಲೀಸ್ ಮಾಡ್ತಕ್ಕಂಥ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ 129ನೇ ಸ್ಥಾನದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಇಯರ್ 130ನೇ ಸ್ಥಾನದಲ್ಲಿತ್ತು, ಈಗ 129ಕ್ಕೆ ಏರಿದೆ, ಅಂದರೆ 1 ಪೊಸಿಷನ್ ಅಪ್ ಆಗಿದೆ ಅಂತ. ಓಕೆ, ಸೊ ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ HDI ಅಲ್ಲಿ ಅಂದರೆ ನಾರ್ವೆ ದೇಶ ಇದೆ. ಕೇಳ್ಬೋದು ಎಕ್ಸಾಮಲ್ಲಿ, HDI ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂದರೆ ಅದು ನಾರ್ವೆ ಆಗುತ್ತೆ. ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ಬುರುಂಡಿ, ಆಫ್ರಿಕಾ ಖಂಡದ ಬುರುಂಡಿ ಅಂತಕ್ಕಂಥದ್ದು ನೆನ್ಪಿಡಬೇಕು. ಓಕೆ, ನೋಡಿ ಮಾನವ ಅಭಿವೃದ್ಧಿ 129ನೇ ಸ್ಥಾನಕ್ಕೆ ಭಾರತ 1 ಸ್ಥಾನ ಏರಿಕೆ ಆಗಿದೆ. 130 ಇತ್ತು, 129ಕ್ಕೆ ಏರಿಕೆ ಆಗಿದೆ. 3 ಸ್ಥಾನಗಳು ಟಾಪ್ 3 ಯಾರಂದ್ರೆ ನಾರ್ವೆ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಐರ್ಲೆಂಡ್ ಮೊದಲ 3 ಸ್ಥಾನಗಳಲ್ಲಿದ್ದಾವೆ. ಇದರಲ್ಲಿ ಬೇರೆ ಬೇರೆ ಏನೇನಿದ್ದಾವೆ ಅನ್ನೋದನ್ನ ನಾವು ಆಲ್ರೆಡಿ ಬೇರೆ ವಿಡಿಯೋಸಲ್ಲಿ ನೋಡಿದ್ದೀವಿ. ಇಲ್ಲಿ ನಾನು ಬರೀ ರ್ಯಾಂಕಿಂಗ್ಸ್ ಹೇಳ್ತಾ ಇರೋದ್ರಿಂದ ಅದರೊಳಗಡೆ ಯಾವ ರೀತಿಯಾಗಿ HDIನ ಡೆವಲಪ್ ಮಾಡ್ತಾರೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾನು ಡೀಟೇಲ್ಸ್ ಹೋಗಲ್ಲ. ಬಟ್ ಸ್ಟಿಲ್ ಅದರಲ್ಲಿ 3 ಇಂಡೆಕ್ಸಸ್ ಬರ್ತವೆ. ಯಾವುದಂದ್ರೆ ನೋಡಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸು, ಜೀವಿತಾವಧಿ ಸೂಚ್ಯಾಂಕ, ಎಜುಕೇಷನ್ ಇಂಡೆಕ್ಸು, ಶಿಕ್ಷಣ ಸೂಚ್ಯಾಂಕ, ಒಟ್ಟು ರಾಷ್ಟ್ರೀಯ ಆದಾಯ ಸೂಚ್ಯಾಂಕ ಅಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಇಂಡೆಕ್ಸ್. ಸೊ ಈ 3 ಇಂಡೆಕ್ಸ್ಗಳಿರ್ತವೆ HDIಯಲ್ಲಿ, ನೆನಪಿರಬೇಕು. ಓಕೆ, ಈ 3ನೇದರಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಚೆಕ್ ಮಾಡ್ತಾರೆ. ಈ ಎಜುಕೇಷನ್ ಇಂಡೆಕ್ಸಲ್ಲಿ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು ಅಥವಾ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇವೆರಡನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸಲ್ಲಿ ಎಷ್ಟು ಲಾಂಗ್ ಬದುಕ್ತೀವಿ ಮತ್ತು ಎಷ್ಟು ಹೆಲ್ದಿಯಾಗಿ ಬದುಕ್ತೀವಿ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ಈ HDIಯನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಪಾಕಿಸ್ತಾನದ ಎಕನಾಮಿಸ್ಟ್ ಆಗಿರ್ತಕ್ಕಂಥ ಮೆಹಬೂಬಾ ಉಲ್-ಹಕ್ ಅವರು. ಅವ್ರಿಗೆ ಒಂದು ಹೆಲ್ಪ್ ಮಾಡಿರ್ತಕ್ಕಂಥವ್ರು, ನಂತರ ಅದರಲ್ಲಿ ಒಂದಷ್ಟು ಮಾಡಿಫಿಕೇಶನ್ ಮಾಡಿರ್ತಕ್ಕಂಥವ್ರು ಭಾರತದ ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞರು ಅಮರ್ತ್ಯ ಸೇನ್ ಅವರು. ಓಕೆ, ಇಷ್ಟು ನೆನ್ಬಿಡಬೇಕು. HDI ಮೇಲೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಭಾರತದ ಪೊಸಿಷನ್ 129th, 1 ಪೊಸಿಷನ್ ಅಪ್ ಇದೆ. ಫಸ್ಟ್ ನಾರ್ವೆ, ಲಾಸ್ಟ್ ಬುರುಂಡಿ ಆಫ್ರಿಕಾ ದೇಶದ್ದು. ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ UNDP. ಇಂಡೆಕ್ಸ್ ನೇಮು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI. ಓಕೆ, ನೆಕ್ಸ್ಟ್ 5ನೇ ಇಂಡೆಕ್ಸು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್ 2019. ಅಗೇನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಕೇಳ್ತಾನೆ ಇದ್ದಾರೆ. ವ್ಯಾಪಾರ ಸುಲಭೀಕರಿಸುವ ಶ್ರೇಯಾಂಕ ಅಂತ ಕರಿಬೋದು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್ 2019. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ನೋಡಿ, ಬಿಸ್ನೆಸ್ ಅಂದರೆ ಸೊ ಆಲ್ಮೋಸ್ಟ್ ವರ್ಲ್ಡ್ ಬ್ಯಾಂಕ್ ಬಗ್ಗೆನೇ ನಾವು ಥಿಂಕ್ ಮಾಡ್ಬೋದು. ಸೊ ವರ್ಲ್ಡ್ ಬ್ಯಾಂಕು, ವಿಶ್ವ ಬ್ಯಾಂಕ್ ಅಂತ ಏನು ಕರಿತೀವಿ, ಅಮೆರಿಕಾದ ವಾಷಿಂಗ್ಟನ್ DC ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥ ವರ್ಲ್ಡ್ ಬ್ಯಾಂಕು, ವಿಶ್ವ ಬ್ಯಾಂಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್ ಅನ್ನು ಬಿಡ್ತಾ ಇದೆ. ಅದರಲ್ಲಿ ಭಾರತ 63ನೇ ಸ್ಥಾನದಲ್ಲಿದೆ. ಟಾಪ್ ಅಲ್ಲಿ ಇರ್ತಕ್ಕಂಥ ದೇಶ ನ್ಯೂಜಿಲೆಂಡ್ ಆಗುತ್ತೆ. ಓಕೆ, ಈ ಒಂದು ಇಂಡೆಕ್ಸ್ನ ಯಾಕೆ ಬಿಡ್ತಾರೆ ಅಂದರೆ, ಒಂದು ಹೌ ಈಸಿಲಿ ಎ ಬಿಸ್ನೆಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಇನ್ ಎ ಕಂಟ್ರಿ. ಒಂದು ದೇಶದಲ್ಲಿ ಎಷ್ಟು ಈಸಿಯಾಗಿ ನಾವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಒಂದು ದೇಶದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಲು ಯಾವ ರೀತಿಯ ಅನುಕೂಲತೆಗಳಿದ್ದಾವೆ, ಎಷ್ಟು ಈಸಿಯಾಗಿ ಅಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಅದು ವರ್ಲ್ಡ್ ಕಂಪ್ನಿ ಆಗಿರ್ಬೋದು ಅಥವಾ ಅದೇ ದೇಶದಲ್ಲಿರ್ತಕ್ಕಂಥ ಕಂಪ್ನಿಗಳಾಗಿರ್ಬೋದು. ಸೊ ಈ ರೀತಿಯ ಒಂದು ಕನ್ಸಿಡರೇಷನ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕನ್ನು ಕೊಡ್ತಾ ಇದ್ದಾರೆ. 63rd ಪೊಸಿಷನಲ್ಲಿದೆ ಭಾರತ. ಫಸ್ಟಲ್ಲಿ ನ್ಯೂಜಿಲೆಂಡ್ ಇದೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ವರ್ಲ್ಡ್ ಬ್ಯಾಂಕು, ಯುನೈಟೆಡ್ ಸ್ಟೇಟ್ಸ್ನ ವಾಷಿಂಗ್ಟನ್ ಅಂದರೆ ಅಮೆರಿಕದ ವಾಷಿಂಗ್ಟನ್ DC ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್. ಓಕೆ, ನೆಕ್ಸ್ಟ್ 6ನೇದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ EPI 2020, ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ 2020. ಓಕೆ, ಇಲ್ಲಿ ನೋಡಿ, EPI ಎನ್ನುವುದು ಯಾಲೆ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ಜೊತೆಗೆ ವರ್ಲ್ಡ್ ಎಕನಾಮಿಕ್ ಫೋರಮ್, ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ಈ ಒಂದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ EPIಯನ್ನು ಬಿಡ್ತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ ಫಸ್ಟ್ ಟಾಪ್ ಪೊಸಿಷನಲ್ಲಿ ಇರ್ತಕ್ಕಂಥವ್ರು ಡೆನ್ಮಾರ್ಕ್ ಅವರು, ಲಾಸ್ಟ್ ಪೊಸಿಷನಲ್ಲಿ ಲಿಬೇರಿಯಾ ಇದೆ. ಇಂಡಿಯಾಸ್ ಪೊಸಿಷನ್ 168. 2018ರಲ್ಲಿ 177 ಇತ್ತು, ಈಗ 168 ಬಂದಿದೆ. ಒಂದು ಸ್ವಲ್ಪ ಪೊಸಿಷನ್ಸ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತಕ್ಕಂಥದ್ದು. ಇದನ್ನ ಯಾಕೆ ತರ್ತಾ ಇದ್ದಾರೆ ಅಂದರೆ ನೋಡಿ, ಇದು ಪರಿಸರ ಕಾರ್ಯಕ್ಷಮತೆಯಲ್ಲಿ ಮುಂದೆ ಇರುವವರು ಅಥವಾ ಹಿಂದುಳಿದವರನ್ನು ಎತ್ತಿ ತೋರಿಸುವ ಸ್ಕೋರ್ ಕಾರ್ಡ್. ಅಂದರೆ ಲೀಡರ್ಸ್ ಆ್ಯಂಡ್ ಲ್ಯಾಗರ್ಸ್ ಅಂತೀವಿ. ಯಾರು ಮುಂದೆ ಇದ್ದಾರೆ ಈ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ,
ಅಥವಾ ಯಾರು ಹಿಂದೆ ಇದ್ದಾರೆ ಅಂತ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಪರಿಸರ ಕಾರ್ಯಕ್ಷಮತಾ ಸೂಚ್ಯಂಕ ಮಾಡುತ್ತೆ. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಸುಸ್ಥಿರ ಭವಿಷ್ಯದತ್ತ ಸಾಗಲು ಬಯಸುವ ದೇಶಗಳಿಗೆ ಪ್ರಾಯೋಗಿಕವಾಗಿರತಕ್ಕಂಥ ಮಾರ್ಗದರ್ಶನವನ್ನು ನೀಡುತ್ತದೆ. ಓಕೆ, ಸಸ್ಟೈನಬಲ್ ಫ್ಯೂಚರ್ಗೆ ಯಾವ ದೇಶಗಳು ಹೋಗಬೇಕು ಅಂತ ಇದ್ದಾರೋ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಇಂಡೆಕ್ಸ್ ಆಗುತ್ತೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸು. ಇದನ್ನು ವಿಶ್ವ ಆರ್ಥಿಕ ವೇದಿಕೆಯವರು, ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು, ಯಾಲೆ ವಿಶ್ವವಿದ್ಯಾಲಯ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ ಜೊತೆ ಸೇರಿ ಈ ಒಂದು ಬೈ ಆನ್ಯುವಲ್ ಅಥವಾ ದ್ವೈವಾರ್ಷಿಕ ಸೂಚ್ಯಾಂಕವಾಗಿದೆ. ಅದಕ್ಕೋಸ್ಕರ ನೋಡಿ 2018ರಲ್ಲಿ ಬಿಡುಗಡೆ ಮಾಡಿದ್ರಿ, ಮತ್ತೆ 2020ರಲ್ಲಿ. ಓಕೆ, ಇದನ್ನ ನೆನ್ಪಿಡ್ಬೇಕು. ಭಾರತದ ಪೊಸಿಷನ್ 168, ಫಸ್ಟ್ ಪೊಸಿಷನ್ ಡೆನ್ಮಾರ್ಕ್. ಓಕೆ, 7th ಒನ್ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2020, ಅಗೇನ್ ವೆರಿ ಇಂಪಾರ್ಟೆಂಟ್, ಮಾನವ ಬಂಡವಾಳ ಸೂಚ್ಯಾಂಕ ಅಂತ ಕರಿಬೋದು. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿರ್ತಕ್ಕಂಥ ಅಗೇನ್ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಈ ಒಂದು ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಅನ್ನ ತಂದಿರತಕ್ಕಂಥ ಉದ್ದೇಶ ಏನಂದ್ರೆ ದೇಶದಾದ್ಯಂತ ಮಾನವ ಬಂಡವಾಳವನ್ನ ಹೇಗೆ ಆ ದೇಶ ಬಳಸ್ಕೊಳ್ತಾ ಇದೆ ಅನ್ನೋದನ್ನ ಈ ಒಂದು ಇಂಡೆಕ್ಸ್ ಮುಖಾಂತರ ನಾವು ನೋಡ್ಬೋದು. ಯಾವ್ಯಾವ ದೇಶಗಳು ಯಾವ್ಯಾವ ಪೊಸಿಷನ್ ಅಲ್ಲಿ ಇದಾವೆ, ಆ ಪೊಸಿಷನ್ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ಹ್ಯೂಮನ್ ಕ್ಯಾಪಿಟಲ್ನ ಆ ದೇಶ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದೆ ಅಂತ. ಓಕೆ, ಹಾಗಾದ್ರೆ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಸಿಂಗಾಪುರ್. ಅಂದ್ರೆ ಸಿಂಗಾಪುರಲ್ಲಿ ಹ್ಯೂಮನ್ ಕ್ಯಾಪಿಟಲ್ನ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ಬೋದು. ಭಾರತದ ಪೊಸಿಷನ್ ನೋಡಿ 116th ಇದೆ. ಈ ವರ್ಷ 174 ಕಂಟ್ರೀಸನ್ನ ಈ ರಿಪೋರ್ಟಲ್ಲಿ ಬಳಸ್ಕೊಂಡಿದ್ದಾರೆ, ಅದರಲ್ಲಿ 116th ಇದೆ. ಲಾಸ್ಟ್ ಇಯರ್ 157 ಕಂಟ್ರೀಸ್ ಭಾಗವಹಿಸಿದ್ವು, ಅದರಲ್ಲಿ 115th ಇತ್ತು. ಓಕೆ, ಸೊ ಆಗ ನೋಡಿದ್ರೆ ಏನು ಭಾಳ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸಲ್ಲಿ, ಮಾನವ ಬಂಡವಾಳ ಸೂಚ್ಯಂಕದಲ್ಲಿ. ಇದನ್ನು ರಿಲೀಸ್ ಮಾಡ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕು, ಟಾಪ್ ಸಿಂಗಾಪುರು, ಇಂಡಿಯಾ ಪೊಸಿಷನ್ 116th. ಓಕೆ, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಮಾನವ ಬಂಡವಾಳ ಸೂಚ್ಯಂಕ. ಓಕೆ, ಇನ್ನು ಇದರಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಇದೆ, ನಾನು ಇಲ್ಲಿ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇದ್ರದ್ದು ಥೀಮ್ ಏನಂತ ಕೇಳ್ಬೋದು, ಹ್ಯೂಮನ್ ಕ್ಯಾಪಿಟಲ್ ಇನ್ ದ ಟೈಮ್ ಆಫ್ COVID-19 ಅಂತ. ಓಕೆ, ಹಾಂ. ಸೊ ನೆಕ್ಸ್ಟ್ 8ನೇ ಸೂಚ್ಯಂಕ ಟ್ರಾವೆಲ್ ಆ್ಯಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2020, ಅಂದರೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸ್ಪರ್ಧಾತ್ಮಕತೆ ಸೂಚ್ಯಂಕ 2020. ಇದನ್ನು ರಿಲೀಸ್ ಮಾಡ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಮ್. ಫಸ್ಟ್ ಟಾಪಲ್ಲಿ ಯಾರಿದ್ದಾರೆ, ಸ್ಪೇನು. ಇಂಡಿಯಾ ಪೊಸಿಷನ್ 34 ಇದೆ. ಲಾಸ್ಟ್ ಇಯರ್ 40 ಇತ್ತು, ಅಂದರೆ 6 ಪೊಸಿಷನ್ ಮೇಲ್ ಬಂದಿದೆ, ಇಂಪ್ರೂವ್ಮೆಂಟ್ ಕಂಡಿದೆ ಟ್ರಾವೆಲ್ ಆ್ಯಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್ ಇಂಡೆಕ್ಸಲ್ಲಿ, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ. ಓಕೆ, ಸೊ ಇದನ್ನು ನೋಡಿ, ಡ್ರಿವನ್ ಬೈ ರಿಚ್ ನ್ಯಾಚುರಲ್ ಆ್ಯಂಡ್ ಕಲ್ಚರಲ್ ರಿಸೋರ್ಸಸ್ ಆ್ಯಂಡ್ ಸ್ಟ್ರಾಂಗ್ ಪ್ರೈಸ್ ಕಾಂಪಿಟೇಟಿವ್ನೆಸ್, ಅಂದರೆ ಆ ದೇಶದಲ್ಲಿರ್ತಕ್ಕಂಥ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಸಂಪನ್ಮೂಲಗಳನ್ನು ಟೂರಿಸಮ್ಗೆ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ, ಮತ್ತು ಆ ಟ್ರಾವೆಲ್ ಆ್ಯಂಡ್ ಟೂರಿಸಮಲ್ಲಿ ಬೆಲೆ ಸ್ಪರ್ಧಾತ್ಮಕತೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡಿಕೊಂಡು ಈ ಟ್ರಾವೆಲ್ ಆ್ಯಂಡ್ ಟೂರಿಸಂ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ಬಿಡ್ತಾ ಇದ್ದಾರೆ. ಅದರಲ್ಲಿ ಸ್ಪೇನು ನಂಬರ್ 1 ಭಾರತ 34ನೇ ಪೊಸಿಷನಲ್ಲಿದೆ, 6 ಪೊಸಿಷನ್ ಇಂಪ್ರೂವ್ ಆಗಿದೆ. ಓಕೆ, 9ನೇ ಒಂದು ಸೂಚ್ಯಾಂಕ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಆಗುತ್ತೆ, ಜಾಗತಿಕ ನಾವೀನ್ಯತಾ ಸೂಚ್ಯಾಂಕ 2020. ಅಗೇನ್ ವೆರಿ ಇಂಪಾರ್ಟೆಂಟು. ಇದನ್ನು ರಿಲೀಸ್ ಮಾಡ್ತಕ್ಕಂಥವ್ರು ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿರ್ತಕ್ಕಂಥ ಒಂದು ಆರ್ಗನೈಸೇಷನ್ನು, ವಿಪೋ ಅಂತ ಕರಿತೀವಿ, WIPO, ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ. ಇದರಲ್ಲಿ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸಲ್ಲಿ ಟಾಪಲ್ಲಿ ಇರ್ತಕ್ಕಂಥವ್ರು ಸ್ವಿಟ್ಜರ್ಲ್ಯಾಂಡು. ಭಾರತ 48ನೇ ಪೊಸಿಷನಲ್ಲಿದೆ. ಲಾಸ್ಟ್ ಇಯರ್ 52th ಪೊಸಿಷನಲ್ಲಿತ್ತು, ಈಗ ನೋಡಿ 4 ಪೊಸಿಷನ್ ಇಂಪ್ರೂವ್ ಆಗಿದೆ, 52nd to 48th. ಓಕೆ, ರೀಸನ್ ಏನಂದರೆ ನೋಡಿ, ಪ್ರೆಸೆಂಟ್ ಲೇಟೆಸ್ಟ್ ಗ್ಲೋಬಲ್ ಇನ್ನೋವೇಷನ್ ಟ್ರೆಂಡ್ಸ್ ಅಂಡ್ ಆನ್ಯುವಲ್ ಇನ್ನೋವೇಷನ್ ರ್ಯಾಂಕಿಂಗಲ್ಲಿ 131 ಭಾಗವಹಿಸಿದ್ವು. ಅಂದರೆ ಆ ದೇಶದಲ್ಲಿ ಇನ್ನೋವೇಷನ್ ಟ್ರೆಂಡ್ಸ್ ಯಾವ ಥರ ಇದೆ, ಒಂದು ಆ್ಯನ್ಯುವಲ್ ಇನ್ನೋವೇಷನ್ ಯಾವ ಥರ ಮಾಡ್ತಾ ಇದ್ದಾರೆ ಆ ದೇಶದಲ್ಲಿ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸನ್ನು ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ವಿಪೋದವರು ರಿಲೀಸ್ ಮಾಡ್ತಾರೆ. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ಫಸ್ಟ್ ರ್ಯಾಂಕ್ ಬಂದಿರೋದು ಸ್ವಿಟ್ಜರ್ಲ್ಯಾಂಡ್ಗೆ. ಅದೇ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಆರ್ಗನೈಸೇಷನ್ನು ಅದೇ ದೇಶಕ್ಕೆ ನಂಬರ್ 1 ಆ ಒಂದು ರಿಪೋರ್ಟಲ್ಲಿ ಬಂದಿದೆ ಅಂತಕ್ಕಂಥದ್ದು ಕೂಡ ನೆನ್ಪಿಡೋದಕ್ಕೆ ಈಸಿ ಆಗುತ್ತೆ. ಇಂಡಿಯಾಸ್ ಪೊಸಿಷನ್ 48. ಓಕೆ, 10th ಒಂದು ಸೂಚ್ಯಾಂಕ ಶ್ರೇಯಾಂಕ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಶಕ್ತಿ ಪರಿವರ್ತನಾ ಸೂಚ್ಯಾಂಕ 2020. ಆರ್ಗನೈಸೇಷನ್ ಯಾವುದು, ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮು. ಟಾಪಲ್ಲಿರೋದು ಸ್ವೀಡನ್ನು. ಇಂಡಿಯಾಸ್ ಪೊಸಿಷನ್ 74th. ಓಕೆ, ಇದರ ಉದ್ದೇಶ ಏನಂದರೆ, ಈಗ ನಾವೇನು ಬಳಸ್ತಾ ಇದ್ದೀವಿ, ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಎನರ್ಜಿ ಸೋರ್ಸ್ ಆಗಿ ಏನು ಬಳಸ್ತಾ ಇದ್ದೀವಿ, ಈಗ ಅದನ್ನು ಚೇಂಜ್ ಮಾಡಿಕೊಂಡು ನವೀಕರಿಸಬಹುದಾಗಿರ್ತಕ್ಕಂಥ ರಿನ್ಯೂವಬಲ್ ಆಗಿರ್ತಕ್ಕಂಥ ಎನರ್ಜಿಗಳನ್ನು ಬಳಸ್ಕೊಳ್ಳೋದಕ್ಕೆ ಆ ದೇಶ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅನ್ನೋದನ್ನು
ಈ ಒಂದು ರ್ಯಾಂಕಿಂಗಲ್ಲಿ ಕೊಡ್ತಾರೆ, ಇಂಡೆಕ್ಸಲ್ಲಿ ಕೊಡ್ತಾರೆ. ಫಾಸಿಲ್ ಫ್ಯೂಯಲಿಂದ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗೆ ಅಂದರೆ ಪಳೆಯುಳಿಕೆ ಆಧಾರಿತ ವ್ಯವಸ್ಥೆಗಳು ಅಂದರೆ ಕೋಲ್ ಪೆಟ್ರೋಲಿಯಮಿಂದ ಗಾಳಿ ಮತ್ತು ಸೌರ ವಿದ್ಯುತ್ಗಳಿಗೆ ಕನ್ವರ್ಟ್ ಆಗ್ತಕ್ಕಂಥದ್ದು. ಓಕೆ, ಹಾಗಾದರೆ ಭಾರತ ಪೊಸಿಷನ್ 74th, ಟಾಪಲ್ಲಿ ಸ್ವೀಡನ್ನು. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನು ರಿಲೀಸ್ ಮಾಡುತ್ತೆ. ಇಂಡೆಕ್ಸ್ ನೇಮು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2020, ಶಕ್ತಿ ಪರಿವರ್ತನಾ ಸೂಚ್ಯಂಕ 2020. ಓಕೆ, ಇನ್ನು 11ನೇದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2020, ಅಗೇನ್ ವೆರಿ ಇಂಪಾರ್ಟೆಂಟ್. ವಿಶ್ವ ಸಂತೋಷ ವರದಿ 2020 ಅಂತ. ಓಕೆ, ಇದನ್ನು ರಿಲೀಸ್ ಮಾಡ್ತಕ್ಕಂಥ ಆರ್ಗನೈಸೇಷನ್ನು ಅಮೆರಿಕಾದಲ್ಲಿ ನ್ಯೂಯಾರ್ಕಲ್ಲಿರ್ತಕ್ಕಂಥ ಯುನೈಟೆಡ್ ನೇಷನ್ಸ್ನ ಒಂದು ಸಂಸ್ಥೆ, ಪ್ರೋಗ್ರಾಮ್ ಆಗಿರ್ತಕ್ಕಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕು ಈ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಭಾರತ 144ನೇ ಸ್ಥಾನದಲ್ಲಿದೆ, ಅಂದರೆ 4 ಪೊಸಿಷನ್ ಡೌನ್ ಆಗಿದೆ. ಹೋದ ವರ್ಷ 140ರಲ್ಲಿತ್ತು. ಹಾಗಾದ್ರೆ ಈ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟಲ್ಲಿ ಟಾಪಲ್ಲಿರೋದು ಫಿನ್ಲ್ಯಾಂಡು, ಲಾಸ್ಟಲ್ಲಿರೋದು ಅಫ್ಘಾನಿಸ್ತಾನ. ಇಲ್ಲೇ ಗೊತ್ತಾಗುತ್ತೆ ಅಫ್ಘಾನಿಸ್ತಾನದಲ್ಲಿ ಅಷ್ಟೊಂದು ಹ್ಯಾಪಿನೆಸ್ ಇಲ್ಲ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಭಾರತದ ಶ್ರೇಣಿ ಅದರ ನೆರೆಹೊರೆಯ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ಏನು ಭಾಳ ಇಂಪ್ರೂವ್ಮೆಂಟ್ ಏನೂ ಇಲ್ಲ, ಭಾಳ ಕಡಿಮೆ ಇದೆ ಅಂತಕ್ಕಂಥದ್ದು. ನೇಪಾಳ 92, ಪಾಕಿಸ್ತಾನ 66, ಬಾಂಗ್ಲಾದೇಶ 107, ಶ್ರೀಲಂಕಾ 130. ನೋಡಿ, ಅವೆಲ್ಲ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗಿಂತಲೂ ನಾವು ಭಾಳ ಕಡಿಮೆ ಇದ್ದೀವಿ. 144th ಪೊಸಿಷನಲ್ಲಿದ್ದೀವಿ. ನಮ್ಮ ಭಾರತದಲ್ಲಿ ಈ ಹ್ಯಾಪಿನೆಸ್ ಅಂತಕ್ಕಂಥದ್ದು ಕಡಿಮೆ ಇದೆ ಅಂತ ಈ ಒಂದು SDSN ವರದಿಯಲ್ಲಿ ಗೊತ್ತಾಗ್ತಾ ಇದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟಲ್ಲಿ, ವಿಶ್ವ ಸಂತೋಷ ವರದಿಯಲ್ಲಿ ಭಾರತ 144ನೇ ಸ್ಥಾನದಲ್ಲಿದೆ. ಫಸ್ಟ್ ಫಿನ್ಲ್ಯಾಂಡು, ಲಾಸ್ಟ್ ಅಫ್ಘಾನಿಸ್ತಾನ್. ಓಕೆ, ನೆನ್ಪಿಡ್ಬೇಕು. ನೆಕ್ಸ್ಟು 12ನೇ ಒಂದು ರ್ಯಾಂಕಿಂಗು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ 2020 ಅಥವಾ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕ 2020. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ UNDP ಜೊತೆ, ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜೊತೆಗೂಡಿ ಆಕ್ಸ್ಫರ್ಡ್ ಪುವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ OPHI ಅವರು ಈ ಒಂದು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ 2020 ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇಂಡಿಯಾ ಪೊಸಿಷನ್ ಏನಂದರೆ, ಇಲ್ಲಿ ಯಾವುದೇ ರ್ಯಾಂಕಿಂಗ್ ಕೊಡ್ತಾ ಇಲ್ಲ, ಇದು ಒಂದು ರಿಪೋರ್ಟ್ ಅಂತ ಹೇಳ್ಬೋದು. ಇದರಲ್ಲಿ ನೋಡಿ, ಭಾರತ ಒಟ್ಟು 270 ಮಿಲಿಯನ್ ಪೀಪಲ್ನ ಈ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸಿಂದ ಹೊರಗೆ ತಂದಿದೆ ಕಳೆದ ಒಂದು 10 ವರ್ಷಗಳಲ್ಲಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ಸೊ ಇದು ಅಷ್ಟೇನು ಇಂಪಾರ್ಟೆಂಟ್ ಅನ್ಸಲ್ಲ, ಬಟ್ ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಇಂಡಿಯಾದ ರ್ಯಾಂಕ್ ಇಲ್ಲ. ಓಕೆ, ಸೊ ಇಲ್ಲಿ ಈ ಒಂದು ಇಂಡೆಕ್ಸಲ್ಲಿ ಅಂದರೆ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸಲ್ಲಿ ಇಂಪಾರ್ಟೆಂಟ್ ಆಗೋದೇನೆಂದರೆ, ಇಲ್ಲಿ 3 ಕ್ರೈಟೀರಿಯಾಗಳನ್ನು ಬಳಸ್ತಾರೆ ಈ ಒಂದು ಇಂಡೆಕ್ಸನ್ನು ಕೊಡಬೇಕಾದ್ರೆ. ಯಾವ ಕ್ರೈಟೀರಿಯಾ ಅಂದರೆ ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ಇಂಡಿಕೇಟರ್ಗಳನ್ನು ಬಳಸ್ತಾರೆ. ಯಾವ್ಯಾವ ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟಗಳನ್ನು ಬಳಸಿ ಒಂದು ದೇಶದಲ್ಲಿ ಜನರು ಅನುಭವಿಸುವ ಬಡತನದ ಸಂಭವ ಮತ್ತು ತೀವ್ರತೆಯನ್ನು ನಿರ್ಧರಿಸ್ತಾ ಇದೆ. ಅಂದರೆ ಇನ್ಸಿಡೆನ್ಸ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ಪುವರ್ಟಿ ಎಕ್ಸ್ಪೀರಿಯನ್ಸ್ ಬೈ ಎ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ. ಓಕೆ, ಇದನ್ನು ಯಾಕೆ ತಂದರು ಅಂದರೆ ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಮೊದಲನೇ ಗೋಲ್ ಆಗುತ್ತೆ SDGs ಅಲ್ಲಿ ಜೀರೋ ಪವರ್ಟಿ ಅಂತ ಅಲ್ವಾ. 2030 ನಾವು ಜೀರೋ ಪವರ್ಟಿನ ಮಾಡಬೇಕು ಅಂತ. ಹಾಗಾದರೆ ಜೀರೋ ಪವರ್ಟಿನ, ಬಡತನವನ್ನು ನಿರ್ಮೂಲನೆ ಮಾಡೋದ್ರಲ್ಲಿ ಈ ದೇಶಗಳು ಯಾವ ರೀತಿಯಾಗಿ ಮುಂದುವರಿತಾ ಇದ್ದೇವೆ ಅನ್ನೋದನ್ನು ಈ ಒಂದು ರಿಪೋರ್ಟಲ್ಲಿ ಕೊಡ್ತಾರೆ. ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ 2020. ಓಕೆ, ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕ 2020. ಓಕೆ, ನೆಕ್ಸ್ಟ್ 13th ಒನ್ನು, ಇದು ಕೂಡ ರಿಪೋರ್ಟ್ ಆಗುತ್ತೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಆಗುತ್ತೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ವಿಶ್ವ ಅಭಿವೃದ್ಧಿ ವರದಿ 2020. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಇದರಲ್ಲಿ ಭಾರತ ಯಾವ ರೀತಿಯಾಗಿ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೋಗ್ತಾ ಇದೆ ಅಂದರೆ, ಅದು $7 ಬಿಲಿಯನ್ ಇಂದ $200 ಬಿಲಿಯನ್ ಖರ್ಚು ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ. ಅಂದರೆ 2007ರಿಂದ 2015 ಒಂದಷ್ಟು ಇಂಪ್ರೂವ್ಮೆಂಟನ್ನು, ಖರ್ಚನ್ನು ಜಾಸ್ತಿ ಮಾಡ್ತಾ ಇದೆ. ಇದ್ರ ಉದ್ದೇಶ ಏನಾಗಿರುತ್ತೆ ಅಂದರೆ, ಇದು ಉತ್ತಮ ಉದ್ಯೋಗಗಳನ್ನು ಸೃಷ್ಟಿಸಿ ಬಡತನವನ್ನು ಕಡಿಮೆ ಮಾಡಿ ಬೆಳವಣಿಗೆಯನ್ನು ಹೆಚ್ಚಿಸುವಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಈ ಒಂದು ರಿಪೋರ್ಟು ಪ್ರಸ್ತಾಪವನ್ನು ಮಾಡುತ್ತೆ. ನೋಡಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಶ್ವ ಅಭಿವೃದ್ಧಿ ವರದಿ 2020. ಓಕೆ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸೊ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಮೆನ್ಷನ್ಸ್ ದಿ ರೈಸ್ ಆಫ್ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್, GVC ಅಂತ ಕರಿತೀವಿ. ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ನೆನ್ಪಿಡಿ. GVC ಇಸ್ ರಿಲೇಟೆಡ್ ಟು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟು. GVC ಅಂದ್ರೇನು ಅಂತ ಇಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ನೋಡೋಣ ಮುಂದೆ ಯಾವಾಗಾರ ಟೈಮ್ ಸಿಕ್ಕಾಗ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು GVC. ಅದು ಈಗ ಜಾಸ್ತಿ ಆಗ್ತಾ ಇದೆ ಎಲ್ಲ ದೇಶಗಳಲ್ಲೂ ಅಂತ. ಓಕೆ, ನೆಕ್ಸ್ಟ್ 14ನೇ ಒಂದು ರಿಪೋರ್ಟು
ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ 2020, ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿ 2020. ಅಗೇನ್ ವರ್ಲ್ಡ್ ಬ್ಯಾಂಕ್ ಈಸ್ ರಿಲೀಸಿಂಗ್ 2020ರಲ್ಲಿ 60 ದಶಲಕ್ಷ ಜನರನ್ನ ತೀವ್ರ ಬಡತನಕ್ಕೆ ತಳ್ಳಬಹುದು ಅಂತ ಈ ಒಂದು ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ COVID-19 ಇರೋದ್ರಿಂದ. ಅದಕ್ಕೋಸ್ಕರ ನೋಡಿ, ದ ರಿಪೋರ್ಟ್ ಹೈಲೈಟೆಡ್ ದಟ್ COVID-19 ಪ್ಯಾಂಡಮಿಕ್ ವಿಲ್ ಬಿ ಹ್ಯಾವಿಂಗ್ ಎ ಸಿವಿಯರ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆನ್ ಎಕನಾಮಿಕ್ ಗ್ರೋತ್. ಅಂದರೆ ಈ ಮುಂದೆ ಒಂದು 3-4 ವರ್ಷಗಳಾಗಿರ್ಬೋದು ಅಥವಾ ಒಂದು 10 ವರ್ಷಗಳವರೆಗೂ ಈ ಒಂದು ಎಕನಾಮಿಕ್ ಗ್ರೋತ್ ಮೇಲೆ COVID-19 ಪ್ಯಾಂಡಮಿಕ್ ಭಾಳ ಒಂದು ಹೊಡೆತವನ್ನು ಕೊಟ್ಟಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ರಿಪೋರ್ಟು ಎಸ್ಟಿಮೇಟ್ ಮಾಡಿದೆ. ಓಕೆ, ಸುಮಾರು 2020ರಲ್ಲೇ 60 ದಶಲಕ್ಷ ಜನರು ಬಡತನಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನೊಮ್ಮೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅಥವಾ ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿಯನ್ನು ವರ್ಲ್ಡ್ ಬ್ಯಾಂಕ್ ಕೊಡ್ತಾ ಇದೆ. ಓಕೆ, ನೆನ್ಪಿಡ್ಬೇಕು. ನೆಕ್ಸ್ಟ್ 2020ರ ಇನ್ನೊಂದು ಸೂಚ್ಯಾಂಕ ಯಾವುದಂದರೆ ಗ್ಲೋಬಲ್ ರಿಸ್ಕ್ಸ್ ರಿಪೋರ್ಟ್ ಅಂತ, ಜಾಗತಿಕ ಅಪಾಯಗಳ ವರದಿ 2020 ಆರ್ಗನೈಸೇಷನ್ ವರ್ಲ್ಡ್ ಎಕನಾಮಿಕ್ ಫೋರಮು. ರೀಸನ್ ಏನಂದ್ರೆ ನೋಡಿ, ಟಾಪ್ 5 ಗ್ಲೋಬಲ್ ರಿಸ್ಕ್ಸ್ ಇನ್ ಟರ್ಮ್ಸ್ ಆಫ್ ಲೈಕ್ಲಿಹುಡ್ ಯಾವ್ಯಾವ ಅಂದರೆ ಈ ರಿಸ್ಕ್ಗಳು, ನಮ್ಮ ಪ್ರಪಂಚದಲ್ಲಿ ರಿಸ್ಕ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿದಾವೆ ಅಂದರೆ ಯಾವುದರಿಂದ ನಮಗೆ ರಿಸ್ಕ್ ಬರ್ಬೋದು ಅಂದರೆ, ಒಂದು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸು, ತೀವ್ರ ಹವಾಮಾನ ಪರಿಸ್ಥಿತಿಗಳು ಅಥವಾ ಕ್ಲೈಮೇಟ್ ಆ್ಯಕ್ಷನ್ ಫೇಲ್ಯೂರು. ಸೆಕೆಂಡ್ ಒನ್ನು ಹವಾಮಾನ ಕ್ರಿಯೆಯ ವೈಫಲ್ಯದಿಂದಾಗಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ನೈಸರ್ಗಿಕ ವಿಪತ್ತುಗಳು ಮತ್ತು ಬಯೋಡೈವರ್ಸಿಟಿ ಲಾಸ್ ಅಂದರೆ ಜೀವ ವೈವಿಧ್ಯತಾ ನಷ್ಟದಿಂದಾಗಿ ಹ್ಯೂಮನ್ ಮೇಡ್ ನ್ಯಾಚುರಲ್ ಡಿಸಾಸ್ಟರ್ಸ್, ಮಾನವ ನಿರ್ಮಿತ ನೈಸರ್ಗಿಕ ವಿಪತ್ತುಗಳೇನಿದ್ದಾವೆ ಇವು 5 ಭಾಳ ನಮ್ಮ ಪ್ರಪಂಚಕ್ಕೆ ರಿಸ್ಕನ್ನು ಕೊಡ್ತಕ್ಕಂಥ ಒಂದು ವಿಚಾರಗಳಾಗಿದ್ದಾವೆ. ಓಕೆ, ಇವು ಕೂಡ ನೆನ್ಪಿಡಬೇಕು. ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2020 ಯಾರು ಕೊಡ್ತಾರೆ ಅಂದರೆ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್. ಅವರು ಹೇಳಿದ್ದಾರೆ ಈ 5 ಪ್ರಕ್ರಿಯೆಗಳಿಂದ ನಮ್ಮ ಪ್ರಪಂಚಕ್ಕೆ ರಿಸ್ಕ್ ಇದೆ ಅಂತಕ್ಕಂಥದ್ದು, ಜಗತ್ತಿಗೆ ಒಂದು ಅಪಾಯ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ 16ನೇದು ಅಗೇನ್ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್. ಇಲ್ಲಿ ನೋಡಿ, ಇದು ಜಸ್ಟ್ ಗ್ಲೋಬಲ್ ರಿಸ್ಕ್ ಇಂಡೆಕ್ಸ್, ಇದು ಗ್ಲೋಬಲ್ ಕ್ಲೈಮೇಟ್ ಅಂದರೆ ಹವಾಮಾನಕ್ಕೆ, ಪರಿಸರಕ್ಕೆ ಹೋಲಿಸ್ಕೊಂಡ್ರೆ. ಓಕೆ, ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2020 ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ದ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ, ಜರ್ಮನ್ ವಾಚ್ ಅಂತ. ಇದು ಈ ಒಂದು ರಿಪೋರ್ಟಲ್ಲಿ ಟಾಪಲ್ಲಿ ಇರ್ತಕ್ಕಂಥದ್ದು ಜಪಾನು, ಇಂಡಿಯಾ ಪೊಸಿಷನ್ 5th ಅಲ್ಲಿದೆ. ಇಲ್ಲಿ ಜಪಾನ್ ಟಾಪಲ್ಲಿದೆ ಅಂದರೆ ಒಂದು ಸ್ವಲ್ಪ ಗಮನಿಸಬೇಕು, ಅಂದರೆ ಜಪಾನಲ್ಲಿ ಜಾಸ್ತಿ ಕ್ಲೈಮೇಟ್ ರಿಸ್ಕ್ ಇದೆ ಅನ್ನಂಗೆ. ಅಂದರೆ ಟಾಪಲ್ಲಿ ಇದ್ದಷ್ಟು ಇಲ್ಲಿ ರಿಸ್ಕ್ ಜಾಸ್ತಿ, ಕೆಳಗಡೆ ಬಂದಷ್ಟು ಒಳ್ಳೆಯದು, ರಿಸ್ಕ್ ಕಡಿಮೆ. ನೋಡಿ, ಭಾರತ ಇದರಲ್ಲಿ ಮಾತ್ರ 5th ಪೊಸಿಷನಲ್ಲಿದೆ, ಅಂದರೆ ಜಾಸ್ತಿ ರಿಸ್ಕ್ ಇದೆ ಅಂದಂಗೆ ಭಾರತದಲ್ಲಿ. ಜಾಗತಿಕ ಹವಾಮಾನ ಅಪಾಯ ಸೂಚ್ಯಾಂಕದಲ್ಲಿ ಭಾರತ 5ನೇ ಪೊಸಿಷನಲ್ಲಿದೆ. ಅಂದರೆ ಲಾಸ್ಟ್ ಇಯರ್ 14ನೇ ಪೊಸಿಷನಲ್ಲಿತ್ತು, ಪರವಾಗಿಲ್ಲ. ಬಟ್ ಈ ಸಲ 9th ಪೊಸಿಷನ್ನು ಮತ್ತೆ ಜಾಸ್ತಿ ರಿಸ್ಕ್ ಕಡೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಅಂದರೆ ಇದರಲ್ಲೂ ಸಹಿತ ನೋಡಿ, ಇಂಡಿಯಾ ವಿತ್ ಸಫರ್ಡ್ ವಾಟರ್ ಶಾರ್ಟೇಜಸ್ಸು, ಕ್ರಾಪ್ ಫೇಲ್ಯೂರ್ಸು ಮತ್ತು ವರ್ಸ್ಟ್ ಫ್ಲಡ್ಡಿಂಗ್ ಆಗಿ, ಹಾಗಾಗಿ ಇಷ್ಟೆಲ್ಲ ಒಂದು ವಿಚಾರಗಳು ಇರೋದ್ರಿಂದ ಭಾರತ ಏನು ಕಡಿಮೆ ರಿಸ್ಕಿಂದ ಈಗ ಜಾಸ್ತಿ ರಿಸ್ಕ್ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್, ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2020 ಜರ್ಮನ್ ವಾಚ್ ರಿಲೀಸ್ ಮಾಡ್ತಾರೆ. ಜಪಾನು ಜಾಸ್ತಿ ರಿಸ್ಕ್ ಅಲ್ಲಿದೆ, ಭಾರತ 5ನೇ ಪೊಸಿಷನಲ್ಲಿದೆ. ಅಂದರೆ ರಿಸ್ಕ್ ಕಡೆ ಭಾರತ ಹೋಗ್ತಾ ಇದೆ. ಓಕೆ, ಸೊ ಏನೇನು ರೀಸನ್ ಅಂತ ಇಲ್ಲಿ ನೋಡಿದ್ವಿ. ಓಕೆ, ನೆಕ್ಸ್ಟು 17ನೇ ಇಂಡೆಕ್ಸು ಗ್ಲೋಬಲ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2020 ಅಂದರೆ ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ 2020. ಇದನ್ನು ತಂದಿರತಕ್ಕಂಥ ಉದ್ದೇಶ ನೋಡಿ ಹೇಗಿದೆ ಅಂದರೆ, ಒಂದು ದೇಶದಲ್ಲಿ ತಮ್ಮದೇ ಆದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳ ಸಾಮರ್ಥ್ಯವನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಗ್ಲೋಬಲ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಫ್ರೇಜರ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್, ಒಂದು ಇನ್ಸ್ಟಿಟ್ಯೂಟು ಕೆನಡಾ ದೇಶದ್ದು. ಓಕೆ, ಅಂದರೆ ದ ಎಬಿಲಿಟಿ ಆಫ್ ಇಂಡಿವಿಜುವಲ್ಸ್ ಟು ಮೇಕ್ ದರ್ ಓನ್ ಎಕನಾಮಿಕ್ ಡಿಸಿಷನ್ಸ್ ಇನ್ ಎ ಕಂಟ್ರಿ, ತಮ್ಮ ಸ್ವಂತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆ ದೇಶದಲ್ಲಿ ಎಷ್ಟು ಫ್ರೀಡಮ್ ಇದೆ ಅಂತಕ್ಕಂಥದ್ದನ್ನು ಈ ಗ್ಲೋಬಲ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸಲ್ಲಿ ಕೊಡ್ತಾರೆ ಕೆನಡಾದ ಫ್ರೇಜರ್ ಇನ್ಸ್ಟಿಟ್ಯೂಟರು. ಇದರಲ್ಲಿ ಭಾರತದ ಪೊಸಿಷನ್ನು 105ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ 79ನೇ ಸ್ಥಾನದಲ್ಲಿತ್ತು, ಇವಾಗ 26 ಪೊಸಿಷನ್ಸ್ ಡೌನ್ ಬರ್ತಾ ಇದೆ. ನಂಬರ್ 1 ಪೊಸಿಷನಲ್ಲಿ ಇರ್ತಕ್ಕಂಥವ್ರು ಹಾಂಗ್ಕಾಂಗ್ ಅವರು. ಈಗ ಭಾರತ 79 ಇತ್ತು, ಪರವಾಗಿದ್ದಿಲ್ಲ, ಈಗ ಮತ್ತೆ ಡೌನ್ ಆಗಿ 105ನೇ ಪೊಸಿಷನ್ನಿಗೆ ಬರ್ತಾ ಇದೆ. ನೋಡಿ, ಅಂದರೆ ನಮ್ಮ ಭಾರತದಲ್ಲಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳ ಸಾಮರ್ಥ್ಯ ಕುಸಿತಾ ಇದೆ ಅಕಾರ್ಡಿಂಗ್ ಟು ದ
ಕೆನಡಾ ದೇಶದ ಫ್ರೇಜರ್ ಇನ್ಸ್ಟಿಟ್ಯೂಟ್ ರಿಪೋರ್ಟು ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದ ರಿಪೋರ್ಟ್ ಪ್ರಕಾರ, ಗ್ಲೋಬಲ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ ಪ್ರಕಾರ. ಓಕೆ, ಸೊ ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ನೆಕ್ಸ್ಟು 18th ಒನ್ನು ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಆಲ್ರೆಡಿ ಕೇಳಿದ್ರು ಕಳೆದ ಒಂದು ಕ್ವಶನ್ ಪೇಪರ್ಸಲ್ಲಿ, ನಾನು ಕೂಡ ಸಾಲ್ವ್ ಮಾಡಿದ್ದೀನಿ. ಇದನ್ನು ನೆನಪಿದೆ ನನಗೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2020. ಇವಾಗಂತೂ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಯಾಕಂದರೆ OTT ಮೇಲೆ ಒಂದಷ್ಟು ನಿಬಂಧನೆಗಳನ್ನು ತರಬೇಕಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಈವನ್ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಒಂದಷ್ಟು ಇಶ್ಯೂಸ್ ನಡೀತಾ ಇದೆ ದೇಶದಲ್ಲಿ. ಹಾಗಾಗಿ ಈ ರೀತಿಯ ಕ್ವಶನ್ಸ್ ಬರ್ತಕ್ಕಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಗೆಸ್ ಮಾಡ್ಬೋದು. ಹಾಗಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2020, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ, ಪ್ಯಾರಿಸ್ ಬೇಸ್ಡ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್, RSF. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟು, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ನೋಡಿ, ರಿಪೋರ್ಟರ್ಸ್ಗೆ ಯಾವುದೇ ಬಾರ್ಡರ್ಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಜಗತ್ತಿನ ಎಲ್ಲಿ ಬೇಕಾದರೂ ಯಾವ ವಿಚಾರವನ್ನು ಸಹಿತ ರಿಪೋರ್ಟ್ ಮಾಡ್ಬೋದು. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತಕ್ಕಂಥ ಸಂಸ್ಥೆ ಪ್ಯಾರಿಸ್ ಬೇಸ್ಡ್ ಸಂಸ್ಥೆ ಆಗುತ್ತೆ. ಇದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020 ರಿಲೀಸ್ ಮಾಡಿದೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕವನ್ನು. ಅದರಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ನಾರ್ವೆ. ಅಂದರೆ ನಾರ್ವೆದಲ್ಲಿ ಪ್ರೆಸ್ಸಿಗೆ ಭಾಳಷ್ಟು ಫ್ರೀಡಮ್ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಜಾಸ್ತಿ ಇದೆ ನಾರ್ವೆದಲ್ಲಿ. ಲಾಸ್ಟಲ್ಲಿ ಇರ್ತಕ್ಕಂಥದ್ದು ನೋಡಿ, 180 ಕಂಟ್ರೀಸಲ್ಲಿ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ನಾರ್ತ್ ಕೊರಿಯಾ. ಉತ್ತರ ಕೊರಿಯಾದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿ ಪ್ರೆಸ್ ಫ್ರೀಡಮ್ ಇಲ್ಲ. ಸೊ ಅದು ಲಾಸ್ಟ್ ಪೊಸಿಷನಲ್ಲಿದೆ. ಹಾಗಾದರೆ ಭಾರತದ ಪೊಸಿಷನ್ ಏನು ಅಂದರೆ 142ನೇ ಸ್ಥಾನದಲ್ಲಿದ್ದೀವಿ ಭಾರತರು. ಓಕೆ, 180 ಕಂಟ್ರೀಸಲ್ಲಿ 142. ಇದು ಸುದ್ದಿಲಿರೋದ್ರಿಂದ ನೆನ್ಪಿಡಿ, 142 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸು. ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ 2 ಪೊಸಿಷನ್ ಡೌನ್ ಆಗಿದೆ. 140 ಇದ್ವಿ, ಈಗ 142 ಬಂದಿದ್ದೀವಿ. ಓಕೆ, ಅಂದರೆ ಆ ದೇಶದಲ್ಲಿ ಜರ್ನಲಿಸ್ಟ್ಗಳಿಗೆ, ನ್ಯೂಸ್ ಆರ್ಗನೈಸೇಷನ್ಸ್ಗೆ ಮತ್ತು ನೆಟಿಜನ್ಸ್ಗೆ ಯಾವ ರೀತಿಯಾಗಿ ಫ್ರೀಡಮ್ ಇದೆ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡಿಕೊಂಡು ಪ್ಯಾರಿಸ್ ಬೇಸ್ಡ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್, RSF ಅವರು ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಟಾಪಲ್ಲಿ ನಾರ್ವೆ ಇದೆ, ಲಾಸ್ಟಲ್ಲಿ ನಾರ್ತ್ ಕೊರಿಯಾ ಇದೆ. ಭಾರತದ ಪೊಸಿಷನ್ 142. ಓಕೆ, ನೆಕ್ಸ್ಟು 19th ಒನ್ನು ಗ್ಲೋಬಲ್ ಪೀಸ್ ಇಂಡೆಕ್ಸ್ 2020, ಜಾಗತಿಕ ಶಾಂತಿ ಸೂಚ್ಯಾಂಕ 2020. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್, IEP. ಇವರು ರಿಲೀಸ್ ಮಾಡ್ತಾರೆ ಇದನ್ನು. ಈ ಒಂದು ಜಾಗತಿಕ ಶಾಂತಿ ಸೂಚ್ಯಾಂಕ ಅಥವಾ ಗ್ಲೋಬಲ್ ಪೀಸ್ ಇಂಡೆಕ್ಸಲ್ಲಿ ಟಾಪಲ್ಲಿ ಇರ್ತಕ್ಕಂಥದ್ದು ಐಸ್ಲ್ಯಾಂಡ್ ದೇಶ ಆಗುತ್ತೆ. ಲಾಸ್ಟಲ್ಲಿ ಅಫ್ಘಾನಿಸ್ತಾನ ಇದೆ. 163 ಕಂಟ್ರಿಗಳಲ್ಲಿ 163ನೇ ಪೊಸಿಷನಲ್ಲಿದೆ ಅಫ್ಘಾನಿಸ್ತಾನ. ಹೌದು, ಅಲ್ಲಿ ಶಾಂತಿ ಇಲ್ಲ, ಯಾಕಂದರೆ ಅಲ್ಲಿ ಭಯೋತ್ಪಾದಕತೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಐಸ್ಲ್ಯಾಂಡಲ್ಲಿ ಭಾಳ ಪೀಸ್ ಇದೆ, ಶಾಂತಿ ಇದೆ ಅಂತಕ್ಕಂಥದ್ದು. ಓಕೆ, ಇನ್ನು ಭಾರತದ ಪೊಸಿಷನ್ನು 139 ಇದೆ. ಲಾಸ್ಟ್ ಇಯರ್ 141 ಇತ್ತು, 2 ಪೊಸಿಷನ್ ಮೇಲ್ ಬಂದಿದ್ದೀವಿ. ಸೊ ಒಳ್ಳೆ ಸೂಚನೆ ಅಂತಕ್ಕಂಥದ್ದು. ಓಕೆ, ಇನ್ನು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2020ರಲ್ಲಿ ನಮ್ಮ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಭೂತಾನು ಒಂದು ಒಳ್ಳೆ ಪೊಸಿಷನಲ್ಲಿದೆ, 19th ಪೊಸಿಷನಲ್ಲಿದೆ. ಓಕೆ, ಇದು ಮೋಸ್ಟ್ ಪೀಸ್ಫುಲ್ ಕಂಟ್ರಿ ಇನ್ ಸೌತ್ ಏಷ್ಯಾ ಅಂದರೆ ಅದು ಭೂತಾನ್ ಆಗುತ್ತೆ. ಓಕೆ, ಇನ್ನು ಈ ಒಂದು 2020ರ ಜಾಗತಿಕ ವರದಿಗಳ ಮತ್ತು ಸೂಚ್ಯಾಂಕಗಳ ಮೇಲೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರ ಕೊನೆಯ ಒಂದು ಸೂಚ್ಯಾಂಕ ನಾನು 20 ಸೆಲೆಕ್ಟ್ ಮಾಡಿರೋದ್ರಲ್ಲಿ ಕೊನೆಯದು ಯಾವುದು ಅಂದರೆ, ವೆರಿ ಇಂಪಾರ್ಟೆಂಟ್ ಅಗೇನ್, ಸಿಪ್ರಿ ರಿಪೋರ್ಟ್ ಆನ್ ಮಿಲಿಟರಿ ಸ್ಪೆಂಡಿಂಗ್ 2020. ಮಿಲಿಟರಿ ಖರ್ಚು ವೆಚ್ಚಗಳ ಕುರಿತಾಗಿರ್ತಕ್ಕಂಥ ವರದಿ ಯಾವ ಸಂಸ್ಥೆ ಕೊಡ್ತಾ ಇದೆ ಅಂದರೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸಿಪ್ರಿ. ಇದು ಸ್ವೀಡನ್ನಲ್ಲಿ ಬರುತ್ತೆ, ಸ್ಟಾಕ್ಹೋಮಲ್ಲಿ. ಓಕೆ, ಇದರಲ್ಲಿ ಟಾಪ್ 1ನಲ್ಲಿರ್ತಕ್ಕಂಥದ್ದು ಅಮೆರಿಕ, ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೆ ಮಿಲಿಟರಿಗೆ. 2ನೇ ಪೊಸಿಷನಲ್ಲಿ ಚೀನಾ, ಆಬ್ವಿಯಸ್ ಗೊತ್ತಾಗ್ತಾ ಇದೆ ಇದರಿಂದ. ಆದರೆ ಸರ್ಪ್ರೈಸಿಂಗ್ ಆಗಿ ಭಾರತ 3ನೇ ಸ್ಥಾನದಲ್ಲಿದೆ. ನೋಡಿ, ಭಾರತ ಕೂಡ ಹೆಚ್ಚಿನ ಒಂದು ತನ್ನ ಹಣವನ್ನು ಮಿಲಿಟರಿಗೆ ಸ್ಪೆಂಡ್ ಮಾಡ್ತಾ ಇದೆ, ಸೈನ್ಯಕ್ಕಾಗಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಯಾಕೆ ಇನ್ವೆಸ್ಟ್ ಮಾಡ್ತಾ ಇದೆ ನೋಡಿ, ಈ ಕಡೆಯಿಂದ ಪಾಕಿಸ್ತಾನದ್ದು ಪ್ರಾಬ್ಲಮ್ ಆಗ್ತಾ ಇದೆ, ಈ ಕಡೆಯಿಂದ ಚೀನಾದ್ದು ಪ್ರಾಬ್ಲಮ್ ಆಗ್ತಾ ಇದೆ. ಈಗೀಗ ಈವನ್ ನೇಪಾಳ ಕೂಡ ತನ್ನ ಒಂದು ಭೂಪಟದಲ್ಲಿ ಭಾರತದ ಕೆಲವು ಪ್ರದೇಶಗಳನ್ನು ಸೇರಿಸ್ಕೊಂಡು ಅದು ಕೂಡ ಪ್ರಾಬ್ಲಮ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಇಶ್ಯೂಸ್ ಇರೋದ್ರಿಂದ ಭಾರತ ಜಾಸ್ತಿ ಮಿಲಿಟರಿ ಸ್ಪೆಂಡಿಂಗ್ ಮಾಡ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಸಿಪ್ರಿ ರಿಪೋರ್ಟ್ ಆನ್ ಮಿಲಿಟರಿ ಸ್ಪೆಂಡಿಂಗ್ 2020 ರ್ಯಾಂಕಿಂಗಲ್ಲಿ ಟಾಪ್ 3ಯಲ್ಲಿ ಯಾರ್ಯಾರಿದ್ದಾರೆ,
USA, ಚೀನಾ ಮತ್ತು ಇಂಡಿಯಾ, ಇವು 3 ಪ್ರಪಂಚದಲ್ಲಿ ಅತಿ ಹೆಚ್ಚು ಮಿಲಿಟರಿ ಖರ್ಚು ಮಾಡ್ತಕ್ಕಂಥ ದೇಶಗಳಿದ್ದಾವೆ. ಓಕೆ, ಸೊ ಹಾಗಾದರೆ ಈ 20 ರ್ಯಾಂಕಿಂಗ್ಗಳನ್ನು ನೋಡಿ. ಆ ರ್ಯಾಂಕಿಂಗ್ ನೇಮ್, ಆ ಇಂಡೆಕ್ಸ್ ನೇಮ್ ಏನು, ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡುತ್ತೆ ಮತ್ತು ಭಾರತದ ರ್ಯಾಂಕ್ ಏನು ಅದರಲ್ಲಿ ಅಂತ ಇಲ್ಲಿ ಒಂದು ಟೇಬಲ್ನ ಕೊಟ್ಟಿದ್ದೀನಿ. ಮತ್ತೆ ನಾನು ಓದಕ್ಕೆ ಹೋಗಲ್ಲ, ಇಟ್ ಈಸ್ ಗೋಯಿಂಗ್ ಟು ಕನ್ಸ್ಯೂಮ್ ಎ ಲಾಟ್ ಆಫ್ ಟೈಮ್. ಸೊ ಅದಕ್ಕೆ ಈ ಲಿಸ್ಟ್ ಕೊಟ್ಟಿದ್ದೀನಿ, ನೀವು ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಒಂದ್ಸಲ. ಸೊ 1 ರಿಂದ 10 ಇಲ್ಲಿದ್ದಾವೆ, ನೆಕ್ಸ್ಟು 11 ರಿಂದ 20ರವರೆಗೆ ಇಲ್ಲಿದ್ದಾವೆ. ಓಕೆ, ಸೊ ಫೈನಲ್ ಸ್ಲೈಡಿಗೆ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ಲೋಬಲ್ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್ 2020 ಮೇಲೆ ಹಲವಾರು ರಿಪೋರ್ಟ್ಗಳನ್ನು, ಇಂಡೆಕ್ಸ್ಗಳನ್ನು ನೋಡಿದ್ವಿ. 20 ಪ್ರಮುಖವಾಗಿರ್ತಕ್ಕಂಥ ರಿಪೋರ್ಟ್ಗಳು, ಅದನ್ನು ಯಾರು ರಿಲೀಸ್ ಮಾಡ್ತಾರೆ, ಅದರಲ್ಲಿ ಫಸ್ಟ್ ಯಾರಿದ್ದಾರೆ, ಲಾಸ್ಟ್ ಯಾರಿದ್ದಾರೆ, ಭಾರತದ ಪೊಸಿಷನ್ ಏನು, ಅದನ್ನು ಯಾಕೆ ತರ್ತಾರೆ, ರೀಸನ್ ಏನಂತಕ್ಕಂಥದ್ದು, ಮತ್ತು ಭಾರತದ ಶ್ರೇಣಿಯು ಅದರ ನೈಬರಿಂಗ್ ಕಂಟ್ರೀಸ್ ಜೊತೆ ಕಂಪೇರ್ ಮಾಡಿದಾಗ ಯಾವ ರೀತಿಯಾಗಿದೆ ಅಂತಕ್ಕಂಥ ಒಂದು ಡೀಟೇಲ್ಸನ್ನು ನೋಡಿದ್ವಿ. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ 1 ಅಥವಾ 2 ಇದರಿಂದ ಶೂರ್ ಶಾರ್ಟ್ ಕ್ವೆಶನ್ಸ್ ಬರ್ಬೋದು ಅಂತ ಇದರಿಂದ ಗೊತ್ತಾಗುತ್ತೆ. ಮತ್ತು ಭಾರತದ ವರದಿಗಳ ಮತ್ತು ಸೂಚ್ಯಾಂಕಗಳ ಬಗ್ಗೆ ಒಂದು ಸ್ಮಾಲ್ ವಿಡಿಯೋವನ್ನು, ಅದರಲ್ಲಿ ಬೇರೆ ಬೇರೆ ರ್ಯಾಂಕಿಂಗ್ಸನ್ನು, ಬೇರೆ ಬೇರೆ ಇಂಡೆಕ್ಸಸ್ಸನ್ನು ಭಾರತದಲ್ಲೂ ಸಹಿತ ಹಲವಾರು ಸಂಸ್ಥೆಗಳು ಬಿಡ್ತವೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.